ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಆದರೆ ಯಾವೆಲ್ಲ ಮಾಹಿತಿಗಳು ಯಾವೆಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ, ಅದರಿಂದ ನಾವು ಹೇಗೆ ಉತ್ತಮರಾಗ್ಬೋದು ಶ್ರೀಮಂತರಾಗ್ಬೋದು ಅನ್ನುವಂಥದ್ದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಸ್ಪೆಷಲ್ ಆದವರಿಗೆ ಮಾತ್ರ ಯೂನಿವರ್ಸು ಸಹ ಸ್ಪೆಷಲ್ ವಿಚಾರಗಳನ್ನ ಹಾಗೂ ಸ್ಪೆಷಲ್ ಥಿಂಗ್ಸ್ನ ಕೊಡೋದಕ್ಕೆ ಸಾಧ್ಯ. ನಾವೆಲ್ಲಿ ತನಕ ಪಬ್ಲಿಕ್ ಮೈಂಡ್ ಸೆಟ್ ರೀತಿ ಬದುಕ್ತೇವೋ ಅಲ್ಲಿ ತನಕ ಪಬ್ಲಿಕ್ ಏನು ಕೊಡಬೇಕೋ ಅದನ್ನೇ ಆ ಭಗವಂತ ಯೂನಿವರ್ಸ್ ಕೊಡೋದಕ್ಕೆ ಸಾಧ್ಯ. ಯಾರೆಲ್ಲ ಶ್ರೀಮಂತರಿದ್ದಾರೋ ಈ ಪ್ರಪಂಚದಲ್ಲಿ ಅವರೆಲ್ಲರನ್ನು ನೀವು ಗಮನಿಸಿದ್ರೆ ಅವರು ನಾರ್ಮಲ್ ಪಬ್ಲಿಕ್ ಪೀಪಲ್ ರೀತಿ ಅವರ ಮನಸ್ಸು ಇರೋದಿಲ್ಲ. ಅವರದ್ದು ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಯೂನಿವರ್ಸ್ಗೆ ಹೊಂದಿಕೊಂಡಂಥ ಒಂದು ಮನಸ್ಸಾಗಿರುತ್ತೆ, ಚೇತನವಾಗಿರುತ್ತೆ. ನಿಮಗೋಸ್ಕರ ನಾನು ಸ್ಪೆಷಲ್ ವಿಡಿಯೋಸ್ ಇನ್ನು ಮುಂದೆ ಕೊಡ್ತಾ ಹೋಗ್ತೇನೆ. ಕೇವಲ ಇದನ್ನು ನೋಡೋದ್ರಿಂದನೋ ಅಥವಾ ನೋಡಿ ಸಂತೋಷ ಪಡೋದ್ರಿಂದನೋ ಶ್ರೀಮಂತಿಕೆ ಬರೋದಿಲ್ಲ. ಆ ಕೇಳುವುದನ್ನು ನೋಡುವುದನ್ನು ನಿಮ್ಮ ಲೈಫ್ನಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ನನಗೇನು ಬೇಕೋ ಅದನ್ನು ಪಡೆದುಕೊಳ್ಳೋದಕ್ಕೂ ನಾನು ಸಹ ಕರ್ಮಣ್ಯೇವಾಧಿಕಾರಸ್ಥೆ ಕೆಲಸ ಮಾಡ್ತಿದ್ದೇನೆ. ಆ ಕೆಲಸ ಹೇಗೆ ಮಾಡಬೇಕು, ಎಷ್ಟು ಪ್ರಾಮಾಣಿಕತೆ ಇರಬೇಕು, ಆ ಭಗವಂತ ಶ್ರೀಕೃಷ್ಣ ಹೇಳಿದ ಹಾಗೆ ಅರ್ಜುನ ಮಾಡಿದ್ದಕ್ಕೆ ಮಹಾಭಾರತ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಇವತ್ತು ನೀವು ಆ ಮಹಾಭಾರತಕ್ಕಿಂತ ಬಹುದೊಡ್ಡ ಯುದ್ಧವನ್ನು ಕಲಿಯುಗದಲ್ಲಿ ನಾವು ಜೀವಿಸೋದ್ರ ಮೂಲಕ ಮಾಡ್ತಿದ್ದೇವೆ. ಈ ಯುದ್ಧವನ್ನು ನಾವು ಗೆಲ್ಲಬೇಕಂತಂದ್ರೆ ಮತ್ತೆ ಶ್ರೀಕೃಷ್ಣ ಏನು ಹೇಳಿದನೋ, ಆ ಯೂನಿವರ್ಸ್ ಭಗವಂತ ಏನು ಹೇಳಿದ್ದನೋ ಆ ರೀತಿ ನಡೆದುಕೊಂಡ್ರೆ ಜೀವಿಸಿದ್ರೆ ಮಾತ್ರ ಅದು ಸುಲಭವಾಗಿ ಸಾಧ್ಯವಾಗುತ್ತೆ. ಏನೆಲ್ಲ ಇರುತ್ತೆ ಈ ವಿಡಿಯೋಸಲ್ಲಿ ಅಂತ ನಿಮಗೆ ಒಂದು ಒನ್ ಲೈನರಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ದಾನ ಧರ್ಮಗಳು ಯಾರಿಗೆ ಮಾಡಬೇಕು, ಎಷ್ಟು ಮಾಡಬೇಕು, ಜಾಸ್ತಿ ಮಾಡಿದ್ರೆ ಕರ್ಮ ಬರುತ್ತಾ ಅಥವಾ ಮಾಡದೆ ಹೋದರೆ ಮತ್ತೆ ಕರ್ಮ ಬರುತ್ತಾ, ಪುಣ್ಯ ಯಾವಾಗ ಬರುತ್ತೆ, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಇಂಥದ್ರ ಬಗ್ಗೆ ನಿಮಗೆ ವಿಶೇಷವಾದ ವಿಡಿಯೋ ಇರುತ್ತೆ. ಮತ್ತು ತುಳಸಿ ಗಿಡ, ಹೌದು, ಯಾವ ತುಳಸಿ ಗಿಡ ನೆಡಬೇಕು, ಯಾವ ದಿಕ್ಕಿಗೆ ನೆಡಬೇಕು, ಯಾರು ಮುಟ್ಟಬೇಕು, ಯಾವಾಗ ನೀರು ಹಾಕಬೇಕು, ಹೇಗೆ ಪೂಜೆ ಮಾಡಬೇಕು, ಬೆಳಿಗ್ಗೆ ಎಷ್ಟೊತ್ತಿಗೆ ಮಾಡಬೇಕು, ಸಂಜೆ ಎಷ್ಟೊತ್ತಿಗೆ ಮಾಡಬೇಕು, ಅಲ್ಲ ಇದೆಲ್ಲ ನಿಜಾನ? ಫಸ್ಟ್ ಆಫ್ ಆಲ್ ತುಳಸಿ ಗಿಡ ನೆಟ್ಟರೆ, ತುಳಸಿ ಗಿಡ ಪೂಜೆ ಮಾಡಿದ್ರೆ ದುಡ್ಡು ಬರೋದಾದರೆ ಎಲ್ಲರೂ ಎಲ್ಲರೂ ಪೂಜೆ ಮಾಡಿ ಶ್ರೀಮಂತರಾಗ್ಬೋದಿತ್ತಲ್ವ? ಒಂದು ವೇಳೆ ಅದೇ ಸತ್ಯ ಅನ್ನೋದಾದರೆ ಈ ಫಾರಿನಲ್ಲೆಲ್ಲ ತುಳಸಿ ಗಿಡನೇ ಇಲ್ಲ, ಅವರಿಗೆ ತುಳಸಿ ಗಿಡದ ಮಹತ್ವನೇ ಗೊತ್ತಿಲ್ಲ, ಪೂಜೆನೇ ಮಾಡೋದಿಲ್ಲ, ಅವರೆಲ್ಲ ಯಾಕೆ ಶ್ರೀಮಂತರಾದರು? ಇದ್ರ ಬಗ್ಗೆಯೂ ವಿಶೇಷ ಮಾಹಿತಿ, ವಿಶೇಷ ವಿಡಿಯೋ ಇರುತ್ತೆ. ಮಾಂಸಾಹಾರ ಒಳ್ಳೇದ, ಸಸ್ಯಾಹಾರ ಒಳ್ಳೇದ? ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇರುತ್ತೆ. ಇಸ್ ಇಟ್ ಓಕೆ ಟು ಹ್ಯಾವ್ ನಾನ್ ವೆಜಿಟೇರಿಯನ್ ಅಂತ ಹೇಳಿ. ಒಂದು ವೇಳೆ ಅದನ್ನು ಮಾಡೋದೇ ಆದರೆ, ಸೇವಿಸೋದೇ ಆದರೆ ಯಾವಾಗ ಸೇವಿಸಬೇಕು, ಯಾರು ಸೇವಿಸಬಾರ್ದು, ಯಾರು ಸೇವಿಸಿದ್ರೆ ಪರವಾಗಿಲ್ಲ, ಇದೆಲ್ಲದ್ರ ಬಗ್ಗೆ ಸನಾತನ ಧರ್ಮ ಏನು ಹೇಳುತ್ತೆ, ವಿಶ್ವ ಏನು ಹೇಳುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವಿಶೇಷ ವಿಡಿಯೋಗಳ ಮುಖಾಂತರ.